ಇದರಲ್ಲಿ ನಿಮಗೆ ಮೈಕ್ ಕೂಡ ಇದೆ ನೋಡಿ. ಈ ಥರ ರಿಮೂವ್ ಮಾಡಿಬಿಟ್ಟು ಜಸ್ಟ್ ಹಿಂಗೆ ಟಕ್ಕಿನ್ ಮಾಡಿ ನೋಡಿ. ಇದು ನೋಡಿ ರಿಮೂವ್ ಮಾಡಿದ್ದೀನಿ. ಜಸ್ಟ್ ನಿಮ್ಗೆ ಬೇಕು ಅಂದರೆ ಹಿಂಗೆ ಕೂಡ ಮಾಡ್ಬೋದು ನೋಡಿ. ಜಸ್ಟ್ ಇದು ಕ್ಲಿಪ್ಪೂ ಇದೆ, ಇದು ಕ್ಲಿಪ್ಪೂ ಇದೆ, ಈ ಥರನೂ ಇದೆ ನೋಡಿ. ಜಸ್ಟ್ ನಾವು ಒಳಗಡೆ ಇಟ್ಟಿದ್ದೀನಿ ನೋಡಿ. ಜಸ್ಟ್ ಓಕೆನಾ, ತುಂಬಾ ಅಮೇಝಿಂಗ್. ನನ್ನಂತೂ ಶಾಕ್ ಆಯಿತು ನಿಜವಾಗ್ಲೂ ಹೇಳ್ತೀನಿ ನೋಡಿ. ವಾವ್, ಎಷ್ಟು ಅಮೇಝಿಂಗ್ ಅಲ್ವಾ ನೋಡಿ, ಸೂಪರ್ ಆಗಿದೆ. ಜಸ್ಟ್ ನೀವು ಕ್ಲಿಪ್ ಮಾಡಬೇಕು ಅಂತಲೇ ಇಲ್ಲ, ಜಸ್ಟ್ ಬಟನ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು. ಅಮೇಝಿಂಗ್ ಕ್ವಾಲಿಟಿ, ಅಮೇಝಿಂಗ್ ಸೂಪರ್. ಸೊ ನಾನಂತೂ ಫ್ಯಾನ್ ಆಗಿಬಿಟ್ಟೆ. ಏನು ಸೊ ನಾಯ್ಸ್ ರಿಡಕ್ಷನ್ ಮೋಡ್ಗೆ ನೀವು ಇದನ್ನು ಹಾಕ್ಬೋದು. ಇದರಲ್ಲಿ 3 ಸ್ಟೆಪ್ಸ್ ಇದೆ. ಸೊ ಅಮೇಝಿಂಗು. ಸೊ ನಿಮಗೆ ಕೊಡುವಂಥ ಬಜೆಟ್ಗೆ ಇದು ತುಂಬಾ ವರ್ತ್ ಬಂದ್ಬಿಟ್ಟು ಒಂದ್ಸತಿ ಇದು ಮಾಡಿದ್ರೆ ನೋಡಿ, ಒಂದ್ಸತಿ ನಾಯ್ಸ್ ರಿಡಕ್ಷನ್ ಮೋಡು, ಸೆಕೆಂಡ್ ಟೈಮು 2 ಸತಿ ಬ್ಲಿಂಕ್ ಆಗುತ್ತೆ ನೋಡಿ. 2ನೇ ಸತಿ ನಾಯ್ಸ್ ರಿಡಕ್ಷನು, 3ನೇ ಸತಿ 1 2 3 3 ಸತಿ ಕೂಡ ನಿಮಗೆ ನಾಯ್ಸ್ ರಿಡಕ್ಷನ್ ಆದರೆ ಖಂಡಿತ ಬರುತ್ತೆ. ಸೊ ನಾನು ಇಲ್ಲಿ ಯಾವುದು ಕೂಡ ಫ್ಯಾನ್ ಎಲ್ಲ ಹಾಕಿಲ್ಲ. ಸೊ ಹಾಗಾಗಿ ಒಳ್ಳೆ ವರ್ಕ್ ಆಗುತ್ತೆ 100%. ಸೊ ಇದಕ್ಕೆ ನೋಡಿ ಈ ಥರ ಸಿಕ್ಸ್ಕೋಬೋದು. ಸೊ ಇನ್ನು ನಾನು ಆನ್ ಮಾಡಿಲ್ಲ ನೋಡಿ, ಈ ತರ ಬರುತ್ತೆ. ಸೊ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶೋಭಾ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನೊಂದು ಪ್ರಾಡಕ್ಟ್ ಆದ್ರೆ ರಿವ್ಯೂ ಮಾಡ್ತಾ ಇದ್ದೀನಿ. ಗ್ರಾನಾರಿಯೋ ಅಂತ ಒಂದು ಮೈಕ್ ಆದ್ರೆ ನಾನು ಪರ್ಚೇಸ್ ಮಾಡಿದ್ದೆ. ಇದು ಫ್ಲಿಪ್ಕಾರ್ಟ್ ಇಂದಾನೆ ಪರ್ಚೇಸ್ ಮಾಡಿದ್ದೆ. ಸೊ ತುಂಬಾನೇ ಚೆನ್ನಾಗಿದೆ. 1 ಮಂತ್ ಆಯ್ತು ಆಕ್ಚುಲಿ ನಾನು ತಗೊಂಡು. ಸೊ ರಿವ್ಯೂ ಮಾಡಕ್ಕೆ ನಂಗೆ ಟೈಮ್ ಆಗಿರ್ಲಿಲ್ಲ ಅಂದ್ಬಿಟ್ಟು ನಾನು ಇವಾಗ ರಿವ್ಯೂ ಮಾಡ್ತಾ ಇದ್ದೀನಿ. ಅಮೇಝಿಂಗ್ ಪ್ರಾಡಕ್ಟು, ಬಜೆಟ್ ಫ್ರೆಂಡ್ಲಿ. ಸೊ ಯಾರಾದರೂ ಯೂಟ್ಯೂಬರ್ಸ್ ಆಗಿರಬೇಕು, ಹೊರಗಡೆ ವ್ಲಾಗ್ಸ್ ಮಾಡಬೇಕು ಅನ್ನೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆಯೇ ಯಾರಾದರೂ ಇಬ್ಬರು ಏನಾದ್ರು ಇಂಟರ್ವ್ಯೂ ಮಾಡ್ತಾರೆ ಅಥವಾ ಪಾಡ್ಕಾಸ್ಟ್ ಚಾನಲ್ಸ್ ಏನಾದ್ರು ಇಟ್ಕೊಂಡಿದ್ರೆ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಸೊ ಇದರ ರಿವ್ಯೂ ಕೊಡಬೇಕು ಅಂತ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ. ಏನು ಫ್ಯೂಚರ್ಸ್ ಇದೆ ಏನು ಅಂತ ಕಂಪ್ಲೀಟಾಗಿ ಎಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ಹಾಗೆಯೇ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆದರೆ ಲಿಂಕು ಸೇಮ್ 2-3 ಇದೆ, 2-3 ಟೈಪು. ಸಿಂಗಲ್ ಮೈಕ್ದಿದೆ, ಡಬಲ್ ಮೈಕ್ದಿದೆ. ಹಾಗಾಗಿ ನೀವು ಮೋಸ ಹೋಗಬೇಡಿ. 800 ಇದೆ, ಬೇರೆದೂ ಇದೆ. ಸೊ ಇದೇ ಪ್ರಾಡಕ್ಟ್ ಬೇಕು ಅಂತಂದರೆ ಲಿಂಕ್ ಥ್ರೂ ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಅದೇ ಪ್ರಾಡಕ್ಟೇ ಸಿಗುತ್ತೆ. ಸೊ ಇಲ್ಲಾಂದರೆ ನೀವು ಅಲ್ಲಿಗೆ ಬೇರೆ ಸೈಟ್ಗೆ ಹೋಗ್ಬಿಟ್ಟು ಬೇರೆ ಪ್ರಾಡಕ್ಟ್ಸ್ನ ನೀವು ಪರ್ಚೇಸ್ ಮಾಡ್ತೀರಾ. ಹಾಗಾಗಿ ಅದೇ ಲಿಂಕಿಂದನೇ ಪರ್ಚೇಸ್ ಮಾಡಿ, ಇದೇ ಪ್ರಾಡಕ್ಟ್ನ. ಓಕೆನಾ? ಸೊ ಹಾಗಿದ್ರೆ ಬನ್ನಿ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ನೋಡೋಣ. ಸೊ ಇದು ವಿತೌಟ್ ಮೈಕು ನಾನು ಮಾತಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ನೋಡಿ ಈಗ ಬರುತ್ತೆ. ನನಗೆ ತುಂಬಾನೇ ಇಷ್ಟ ಆಗಿದೆ ಏನಂದ್ರೆ ಸೂಟ್ ಕೇಸ್ ತರ ಇದೆ ಅಲ್ವಾ. ಸೊ ಹಾಗಾಗಿ ನೋಡಿ ಈ ತರ ಬರುತ್ತೆ ಪ್ಯಾಕಿಂಗು. ಸೊ ಅನ್ಬಾಕ್ಸಿಂಗ್ ವಿಡಿಯೋ ಅಂತೂ ನೋಡೇ ಇದ್ದೀರಾ, ನಾನು ಇದ್ರ ಜೊತೆಗೇನೆ ಅಪ್ಲೋಡ್ ಮಾಡ್ತೀನಿ. ಅಲ್ಲೇ ಓಪನ್ ಮಾಡಿ ಈ ತರ ಬರುತ್ತೆ ಸೂಟ್ ಕೇಸು. ಸೊ ಇದು ಈ ತರ ಓಪನ್ ಮಾಡಬೇಕು. ಇದೊಂದು ಸೂಟ್ ಕೇಸ್ ಬರುತ್ತೆ. ಇಲ್ಲಿ ನಿಮಗೆ ಎಷ್ಟು ಚಾರ್ಜ್ ಇದೆ ಅಂತ ಕಾಣುತ್ತೆ. ಇದೆಲ್ಲ ಮತ್ತೆ ಹೇಳ್ತೀನಿ. ಸೊ ಮತ್ತೆ ನಂತರ ಬಂದ್ಬಿಟ್ಟು ಇದೊಂದು ಅದು ಅಲ್ಗಾಡದೆ ಇರಕ್ಕೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಗ್ಯಾರಂಟಿ ಕಾರ್ಡ್ ಆಗಿರುತ್ತೆ ನೋಡಿ, ಗ್ಯಾರಂಟಿ ಕಾರ್ಡ್ ಆಗಿರುತ್ತೆ ಇದು. ಸೊ ಆಲ್ರೆಡಿ ನಾನು ಇದು ಆನ್ಲೈನಲ್ಲಿ ಇದು ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮ್ಯಾನ್ಯುಯಲ್ ಗೈಡ್, ಏನೇನು ಹೇಗೆಲ್ಲ ಯೂಸ್ ಮಾಡಬೇಕು ಏನು ಅಂತ ಇದು ಬರುತ್ತೆ. ಬೇಕಿದ್ರೆ ನೀವು ಯೂಸ್ ಮಾಡ್ಬೋದು. ಅದರ್ವೈಸ್ ಕಮೆಂಟ್ಸ್ ಹಾಕಿದ್ರು ಕೂಡ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ಖಂಡಿತವಾಗ್ಲೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೊಂದು ಬಾಕ್ಸ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ 2 ಏನು ನಮ್ಮ ಫೋನ್ ಚಾರ್ಜರ್ಸ್ ಎಲ್ಲ ಇರುತ್ತಲ್ವಾ, ಅದರಲ್ಲೇ ನಾವು ಡೈರೆಕ್ಟಾಗೇ ನಾವು ಇದು ಮಾಡ್ಬೋದು, ಚಾರ್ಜ್ ಮಾಡ್ಬೋದು. ಅದರ್ವೈಸ್ ಈ ಥರ ಇದು ಬರುತ್ತೆ ನಿಮಗೆ, ಪಿನ್ ಈ ಥರ ಬರುತ್ತೆ. ಇದನ್ನು ಕೂಡ 2 ಮೈಕಿಗೂ ಕೂಡ ನೀವು ಈ ಥರ ಆದರೆ ಹಾಕೊಬೋದು ನೋಡಿ. ತುಂಬಾ ಚೆನ್ನಾಗಿದೆ. 2 ಮೈಕಿಗೂ ಕೂಡ ನೀವು ಡೈರೆಕ್ಟಾಗಿ ಈ ಥರ ಕೂಡ ಹಾಕೊಬೋದು. ಅದರ್ವೈಸ್ ಈ ಬಾಕ್ಸ್ ಕೇಸಲ್ಲಿ ನಿಮಗೆ ಈ ಥರ ನಿಮಗೆ ಚಾರ್ಜ್ ಆಗುತ್ತೆ. ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಎಷ್ಟಾಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ನೀವೇನು ಮಾತಾಡಿದ ನಂತರ ಇದನ್ನ ಇಟ್ಟರೆ ನಿಮಗೆ ಅದೇ ಡೈರೆಕ್ಟಾಗಿ ಚಾರ್ಜ್ ಆಗುತ್ತೆ. ಓಕೆನಾ? ಸೊ ತುಂಬಾ ಅಮೇಝಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಹೇಗೆ ಕೇಳಿಸುತ್ತೆ ಏನು ಅಂತ ಅಂದ್ಬಿಟ್ಟು ನಾನು ನಿಮಗೆ ಇವಾಗ ರಿವ್ಯೂ ಆದರೆ ಕೊಡ್ತೀನಿ. ಓಕೆನಾ? ಓಕೆ, ಇವಾಗಾದರೆ ಓಪನ್ ಮಾಡ್ತಾ ಇದ್ದೀವಿ ನೋಡಿ. ಇದರಲ್ಲಿ ನಿಮ್ಗೆ 2 ಮೈಕ್ ಬರುತ್ತೆ ನೋಡಿ, ಇಲ್ಲೊಂದು. ಸೊ ಅದೇ ಚಾರ್ಜ್ ಆಗುತ್ತೆ. ಇದು ಬಂದ್ಬಿಟ್ಟು ನೀವು ಫೋನ್ಗಾದರೆ ಕನೆಕ್ಟ್ ಮಾಡ್ಬೋದು. ಪಿನ್ನು ಅಥವಾ ನಿಮಗೆ ಏನು ಐಫೋನ್ಗೆ ಕೂಡ ಕನೆಕ್ಟ್ ಆಗುತ್ತೆ. ಸೊ ಆಂಡ್ರಾಯ್ಡ್ ಫೋನ್ಸ್ಗಾದರೆ ನೀವು OTG ಅಂತ ಅಂದ್ಬಿಟ್ಟು ಸೆಟ್ಟಿಂಗ್ಸಲ್ಲಿ ಚೇಂಜ್ ಮಾಡಿಕೊಂಡು ಇದನ್ನು ನೀವು ಏನು ಪಿನ್ನು 6 ಇದೆ, ನೀವು ಚಾರ್ಜ್ ಹತ್ರ ಇರ್ತೀವಲ್ಲ ಚಾರ್ಜರ್ ಪಾಯಿಂಟಲ್ಲಿ ಇದನ್ನಿಟ್ಟರೆ ಕನೆಕ್ಟ್ ಆಗುತ್ತೆ. ಸೊ ನಾನು ಕೂಡ ತೋರಿಸ್ತೀನಿ ನಿಮಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಕ್ಲಿಪ್ ಕೂಡ ಇದೆ. ಹಾಗೆ ನೋಡಿ ತುಂಬಾ ಚೆನ್ನಾಗಿದೆ. ಸೊ ಇದಕ್ಕೆ ನೋಡಿ ಈ ಥರ ಸಿಕ್ಸ್ಕೋಬೋದು. ಸೊ ಇನ್ನು ನಾನು ಆನ್ ಮಾಡಿಲ್ಲ ನೋಡಿ, ಈ ಥರ ಬರುತ್ತೆ. ಸೊ ವಿತ್ ಮೈಕು ವಿತೌಟ್ ಮೈಕು ಕೂಡ ನಾನು ನಿಮಗೆ ಕೇಳಿಸ್ತೀನಿ. ಸೊ ಇದು ಇನ್ನೊಬ್ಬರದು. ಸೊ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನಿಮಗೆ ಬ್ಲಿಂಕ್ ಆಗ್ತಾ ಇರುತ್ತೆ ನೋಡಿ. ಇದು ಈ ಬಾಕ್ಸಿಂದ ತೆಗ್ದಿದ ತಕ್ಷಣ ನಿಮಗೆ ಬ್ಲಿಂಕ್ ಆಗ್ತಾ ಇರುತ್ತೆ. ಸ್ವಲ್ಪ ದಿನ ಯೂಸ್ ಮಾಡಿದ ನಂತರ ಹೇಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದಟ್ ನಾನು ಕೂಡ ಆ ಪ್ರಾಡಕ್ಟ್ ಹೇಗೆ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನಿಮಗೆ ಜೆನ್ಯೂನ್ ರಿವ್ಯೂ ಆದರೆ ಕೊಡಬೇಕು ಅಂದ್ಬಿಟ್ಟು ನಾನು ಇದು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಕ್ಲಿಕ್ ಆದರೆ ನಿಮಗೆ ನೋಡಿ ಇಲ್ಲಿ ಇದು ಬರುತ್ತೆ. ನೆಕ್ಸ್ಟ್ ಇದನ್ನ ಮ್ಯೂಟ್ ಬರುತ್ತೆ. ಇಲ್ಲಿ ಸೆಕೆಂಡ್ ಬರ್ತಾ ಇದೆ ಅಲ್ವಾ, ಸೆಕೆಂಡ್ ಒನ್ನು ಇಲ್ಲಿ
ಇದು ಬಂದ್ಬಿಟ್ಟು ಚಾರ್ಜ್ ಆಗುವಂಥದ್ದು. ನಾವು ಬಾಕ್ಸಲ್ಲಿ ಇಟ್ಟ ತಕ್ಷಣ ನಿಮಗೆ ಚಾರ್ಜ್ ಆಗುತ್ತೆ. ಇದು ಬಂದು ಬ್ಲಿಂಕ್ ಆಗ್ತಾ ಇದೆ. ಸೊ ಏನು ಸಿ ಪಿನ್ಗೆ ನಾವು ಇದನ್ನ ಇನ್ಸರ್ಟ್ ಮಾಡ್ತೀವಲ್ಲ ಮೊಬೈಲ್ಗೆ, ಯಾವುದು ನಿಮಗೆ ಡಿಸ್ಕನೆಕ್ಟ್ ಆಗಿದೆ, ಯಾವುದು ಡಿಸ್ಕನೆಕ್ಟ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಲೈಟ್ಸ್ ಏನಿದೆ ವೈಟ್ ಕಲರ್ ಇದೆ ಅಲ್ವಾ, ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇದರಲ್ಲೇನೆ ಡಿಸ್ಪ್ಲೇ ಆಗುತ್ತೆ. ನಿಮಗೆ ಮೊಬೈಲಲ್ಲಿ ಏನು ಶೂಟ್ ಮಾಡಬೇಕು ಅಂದರೂ ಕೂಡ ನಿಮಗೆ ಯಾವುದು ಮೈಕ್ ವರ್ಕ್ ಆಗ್ತಾ ಇದೆ, ಅದರ್ವೈಸ್ ವರ್ಕ್ ಆಗ್ತಾ ಇಲ್ಲ ಅಂತ ಕೂಡ ನಿಮಗೆ ಕಾಣುತ್ತೆ. ಓಕೆನಾ? ಸೊ ಇದು ಬಂದ್ಬಿಟ್ಟು ನಿಮಗೆ ಬ್ಲಿಂಕ್ ಆಗ್ತಾ ಇದೆ. ಸೊ 2 ವರ್ಕ್ ಆಗ್ತಾ ಇದೆ. ಇನ್ಸರ್ಟ್ ಮಾಡಿದ ತಕ್ಷಣ 2 ಕಡೆ ಕೂಡ ನಿಮಗೆ ಬ್ಲೂ ಕಲರ್ ಆದ್ರೆ ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ನಿಮಗೆ ಮೈಕ್ ನೀವೇನಾದ್ರೂ ಮಾತಾಡಬೇಕು ಸೊ ಮೈಕ್ ನಾವು ಫ್ಯೂಚರ್ ಹೆಂಗ್ ವರ್ಕ್ ಆಗುತ್ತೆ ಅಂತಂದ್ರೆ, ಇವಾಗ ಏನಾದ್ರು ನಾವು ಶೂಟಿಂಗ್ ಅಲ್ಲಿ ಇರ್ತೀವಿ, ಅದು ರನ್ ಆಗ್ತಾ ಇರುತ್ತೆ. ಸೊ ನಾವು ಏನಾದ್ರು ಕಾಲ್ ಮಾತಾಡಬೇಕಾಗಿರುತ್ತೆ, ಅದು ಪರ್ಸನಲ್ ಏನಾದ್ರು ಮಾತಾಡಬೇಕು ಅಂದ್ರೆ ಈ ಮೈಕ್ ಆಫ್ ಮಾಡ್ಬಿಟ್ಟು ನಾವು ಪರ್ಸನಲ್ ಮಾತಾಡ್ಬೋದು. ಹಂಗೆ ಅವನು ಆಫ್ ಮಾಡ್ಕೊಬಹುದು ಎನಿ ಟೈಮ್. ಹಂಗೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಇದರಲ್ಲಿ ಏನು ವಿಶೇಷ ಅಂದ್ರೆ, ಇದು ನಿಮಗೆ ನೀವು ಏನಾದ್ರು ತುಂಬಾ ಕ್ರೌಡ್ ಏರಿಯಾದಲ್ಲಿ ನೀವು ಶೂಟ್ ಮಾಡ್ತಾ ಇದ್ದೀರಾ ಅಂದ್ರೆ, ಸೊ ನಾಯ್ಸ್ ರಿಡಕ್ಷನ್ ಮೋಡ್ಗೆ ನೀವು ಇದನ್ನ ಹಾಕ್ಬೋದು. ಇದರಲ್ಲಿ 3 ಸ್ಟೆಪ್ಸ್ ಇದೆ. ಸೊ ಅಮೇಝಿಂಗು. ಸೊ ನಿಮಗೆ ಕೊಡುವಂಥ ಬಜೆಟ್ಗೆ ಇದು ತುಂಬಾನೇ ವರ್ತ್ ಅಂತ ಹೇಳ್ಬೋದು. ಇದು ಏನು ಮೈಕಲ್ಲಿ ಕೂಡ ಈ ಥರ ಇಲ್ಲ. ನಾಯ್ಸ್ ಕ್ಯಾನ್ಸಲೇಷನ್ 3 ಟೈಪ್ಸ್ ಇರುತ್ತೆ. 3 ಟೈಪ್ಸ್ ಕೂಡ ನೀವು ನಾಯ್ಸ್ ಕ್ಯಾನ್ಸಲೇಷನ್ನ ನಾವು ಮಾಡ್ಬೋದು, ರಿಡಕ್ಷನ್ ಮಾಡ್ಬೋದು. ಸೊ ಇವಾಗ ಫ್ಯಾನ್ ಜೋರಾಗಿ ಓಡ್ತಾ ಇರುತ್ತೆ, ನೀವು ಮನೇಲಿ ಶೂಟ್ ಮಾಡ್ತಾ ಇದ್ದೀರಾ, ಅದರ್ವೈಸ್ ನೀವು ಹೊರಗಡೆ ಏನಾದರೂ ಕ್ರೌಡ್ ಏರಿಯಾದಲ್ಲಿ ಮಾಡ್ತಾ ಇದ್ದೀರಾ, ಮಾರ್ಕೆಟಲ್ಲಿ ಮಾಡ್ತಾ ಇದ್ದೀರಾ, ಅಥವಾ ನೀವೇನಾದರೂ ಬಸ್ ಸ್ಟಾಪಲ್ಲಿ ಮಾಡ್ತಾ ಇದ್ದೀರಾ, ತುಂಬ ಕ್ರೌಡ್, ಅಥವಾ ಏನಾದರೂ ನೀವು ಏನೋ ಕೆಲಸ ಕಾರ್ಯಗಳು ನಡೀತಾ ಇದೆ, ಅಲ್ಲಿ ಏನಾದ್ರು ಮಾಡ್ತಾ ಇದ್ದೀರಾ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಏರಿಯಾದಲ್ಲಿ ಮಾಡ್ತಾ ಅಂದ್ರೆ ತುಂಬಾ ನಾಯ್ಸ್ ಇರೋ ಕಡೆ ನೀವು ಮಾಡ್ತಾ ಇದ್ದೀರಾ ಅಂದ್ರೆ, ಇಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ ಕೂಡ ಇರುತ್ತೆ. 3 ಕ್ಯಾನ್ಸಲೇಷನ್ ಮೋಡ್ ಆದ್ರೆ ಇರುತ್ತೆ. ಇಲ್ಲಿ ನೀವು ಇದು ಮಾಡ್ಬೋದು. ಸೊ ಇದೆ ನೋಡಿ, ಇಲ್ಲಿ ಇರುತ್ತಲ್ವಾ, ಇದೆ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ ಆದ್ರೆ ಇರುತ್ತೆ. ಸೊ ಇಲ್ಲಿ ನೀವು ಆನ್ ಮಾಡಿದ್ರೆ ಜಸ್ಟ್ ನೋಡಿ ಕನೆಕ್ಟ್ ಆಗಿಲ್ಲ. ಸೊ ಕನೆಕ್ಟ್ ಮಾಡ್ಬಿಟ್ಟು ತೋರಿಸ್ತೀನಿ. ಸೊ ಅವಾಗಲೇ ಏನಾಗ್ತಾ ಇತ್ತು, ಜಸ್ಟ್ ಬ್ಲಿಂಕ್ ಆಗ್ತಾ ಇತ್ತು. ಇವಾಗ ನಾನು OTG ಇಂದ ಕನೆಕ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ 2 ವಾಯ್ಸ್ ಬರ್ತಾ ಇರ್ಬೋದು. ಸೊ ಒಂದು ನಾನು ಆಫ್ ಮಾಡ್ತೀನಿ ನೋಡಿ, ಇದು ಆಫ್ ಮಾಡ್ತೀನಿ. ಓಕೆನಾ? ಇದು ಜಸ್ಟ್ ಇವಾಗ ಬ್ಲಿಂಕ್ ಆಗ್ತಾ ಇದೆ, ನನಗೆ ಇಲ್ಲಿ ಕಾಣಿಸ್ತಾ ಇದೆ ಮೊಬೈಲಲ್ಲಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಇಲ್ಲಿ ಏನಿದೆ ಅಲ್ವಾ, 3rd 4th ಒನ್ನು ನಿಮಗೆ ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಬರುತ್ತೆ. ಸೊ 200 ಮೀಟರ್ಸ್ವರೆಗೂ ನಿಮಗೆ ಇದು ವರ್ಕ್ ಆಗುತ್ತೆ. ಎಷ್ಟು ದೂರ ಆದರೂ ಕೂಡ ವರ್ಕ್ ಆಗುತ್ತೆ. ಸೊ ಇದು ಮ್ಯೂಟು ನೋಡಿ, ಬ್ಲಿಂಕ್ ಆಗ್ತಾ ಇದೆ, ಕನೆಕ್ಟ್ ಆಗ್ತಾ ಇದೆ ಇವಾಗ. ಸೊ ಇದು ಬಂದ್ಬಿಟ್ಟು ಒಂದ್ಸತಿ ಇದು ಮಾಡಿದ್ರೆ ನೋಡಿ, ಒಂದ್ಸತಿ ನಾಯ್ಸ್ ರಿಡಕ್ಷನ್ ಮೂಡು, ಸೆಕೆಂಡ್ ಟೈಮು 2 ಸತಿ ಬ್ಲಿಂಕ್ ಆಗುತ್ತೆ ನೋಡಿ, 2ನೇ ಸತಿ ನಾಯ್ಸ್ ರಿಡಕ್ಷನು, 3ನೇ ಸತಿ 1 2 3 3 ಸತಿ ಕೂಡ ನಿಮಗೆ ನಾಯ್ಸ್ ರಿಡಕ್ಷನ್ ಆದರೆ ಖಂಡಿತ ಬರುತ್ತೆ. ಸೊ ನಾನು ಇಲ್ಲಿ ಯಾವುದು ಕೂಡ ಫ್ಯಾನೆಲ್ಲ ಹಾಕಿಲ್ಲ. ಸೊ ಹಾಗಾಗಿ ಒಳ್ಳೆ ವರ್ಕ್ ಆಗುತ್ತೆ 100%. ನಿಮಗೆ ಗೊತ್ತಾಗ್ತಾ ಇರ್ಬೋದು ವಿತೌಟ್ ಮೈಕು ಯಾವ ಥರ ವರ್ಕ್ ಆಗುತ್ತೆ, ವಿತ್ ಮೈಕು ಯಾವ ಥರ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ಅಂತ ಅನಿಸುತ್ತೆ. ಸೊ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು, ನೀವು ಕೂಡ ಬೈ ಮಾಡ್ಬೋದು. ಸೊ ಯಾರಿಗಾದ್ರೂ ಬೇಕು ಅಂದರೆ ಪ್ಲೀಸ್ ಬೈ ಮಾಡಿ. ತುಂಬಾ ಅಮೇಝಿಂಗ್ ಪ್ರಾಡಕ್ಟು ಗ್ರೆನಾರಿಯೋ ಅಂತ. ಜಸ್ಟ್ ನಿಮಗೆ 2100 ಒಳಗಡೆ ಅಂದರೆ ಹೆಚ್ಚು ಕಡಿಮೆ ಇರ್ಬೋದು, ಒಂದು 100 ಆ ಕಡೆ ಈ ಕಡೆ ಇರ್ಬೋದು. ಬಟ್ ಪ್ರಾಡಕ್ಟ್ ಮಾತ್ರ ಅಮೇಝಿಂಗು. ಸೊ ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು. ಸೊ ನಾನು ರಿವ್ಯೂಸ್ ಎಲ್ಲ ನೋಡಿಬಿಟ್ಟೆ ತೊಗೊಂಡಿದ್ದು. ಸೊ ದೊಡ್ಡ ಯೂಟ್ಯೂಬರ್ಸ್ ಕೂಡ ಇದನ್ನು ಯೂಸ್ ಮಾಡಿದ್ದಾರೆ. ನಾನು ಕೂಡ ಅದು ವಿಡಿಯೋ ಮಾಡಿ ನೋಡಿಬಿಟ್ಟೆ ನಾನು ರಿವ್ಯೂ ಕೊಡ್ತಾ ಇರೋದು. ಸೊ ಚೆನ್ನಾಗಿದೆ. ನಾನು ಕೂಡ ಒಂದು 15 ಡೇಸ್ ಅನಿಸುತ್ತೆ ಮೋಸ್ಟ್ಲಿ ಬಂದಿದೆ. ನಾನು ಯೂಸ್ ಮಾಡ್ತೇನೆ ರೆಗ್ಯುಲರಾಗಿ. ನಾನು ಇವಾಗ ವೀಡಿಯೋದಲ್ಲಿ ನಂದು ಯಾವುದೇ ಯೂಟ್ಯೂಬ್ ವೀಡಿಯೋದಲ್ಲಿ ನೋಡಿದ್ರು ಕೂಡ ಮೈಕ್ ಅವರು ಎದುರುಗಡೆ ಅವರು ಹಾಕಿರ್ತಾರಲ್ವ, ಆವಾಗಿಂದ ನಾನು ಯೂಸ್ ಮಾಡಿದ್ದೀನಿ. ಸೊ ಅಮೇಝಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ವರ್ತ್ ಫಾರ್ ಮನಿ, ನಮ್ಮಂಥವ್ರಿಗೆ ಯೂಸ್ಫುಲ್ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮ ಹತ್ರ ದುಡ್ಡೇನು ಜಾಸ್ತಿ ಇಲ್ಲ ಮೈಕ್ ತೊಗೊಳಕ್ಕೆ, ಕ್ಯಾಮ್ರಾ ತೊಗೊಳಕ್ಕೆ. ಸೊ ಇರೋದ್ರಲ್ಲೇ ನಾವು ಮಾಡಬೇಕು ಅನ್ನೋರಿಗೆ, ಅಡುಗೆ ರೆಕಾರ್ಡ್ ಮಾಡ್ತೀನಿ ಅನ್ನೋರಿಗೆ ಅಮೇಝಿಂಗ್ ಪ್ರಾಡಕ್ಟು. ಇದರಲ್ಲಿ ನಿಮಗೆ ಮೈಕ್ ಕೂಡ ಇದೆ ನೋಡಿ, ಈ ಥರ ರಿಮೂವ್ ಮಾಡಿಬಿಟ್ಟು ಜಸ್ಟ್ ಹಿಂಗೆ ಟಕ್ಕಿನ್ ಮಾಡಿ ನೋಡಿ, ಇದು ನೋಡಿ ರಿಮೂವ್ ಮಾಡಿದ್ದೀನಿ. ಜಸ್ಟ್ ನಿಮ್ಗೆ ಬೇಕು ಅಂದರೆ ಹಿಂಗೆ ಕೂಡ ಮಾಡ್ಬೋದು ನೋಡಿ. ಜಸ್ಟ್ ಇದು ಕ್ಲಿಪ್ಪೂ ಇದೆ, ಈ ಥರನೂ ಇದೆ ನೋಡಿ. ಜಸ್ಟ್ ನಾವು ಒಳಗಡೆ ಇಟ್ಟಿದ್ದೀನಿ ನೋಡಿ, ಜಸ್ಟ್ ಓಕೆನಾ. ತುಂಬಾ ಅಮೇಝಿಂಗ್. ನನ್ನಂತೂ ಶಾಕ್ ಆಯಿತು ನಿಜವಾಗ್ಲೂ ಹೇಳ್ತೀನಿ ನೋಡಿ. ವಾವ್, ಎಷ್ಟು ಅಮೇಝಿಂಗ್ ಅಲ್ವಾ ನೋಡಿ, ಸೂಪರ್ ಆಗಿದೆ. ಜಸ್ಟ್ ನೀವು ಕ್ಲಿಪ್ ಮಾಡಬೇಕು ಅಂತಲೇ ಇಲ್ಲ, ಜಸ್ಟ್ ಬಟನ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು. ಅಮೇಝಿಂಗ್ ಕ್ವಾಲಿಟಿ, ಅಮೇಝಿಂಗ್ ಸೂಪರ್. ಸೊ ನಾನಂತೂ ಫ್ಯಾನ್ ಆಗಿಬಿಟ್ಟೆ ಏನು ವೈರ್ಲೆಸ್ ಮೈಕ್ಗೆ. ಸೊ ಹಾಗಾಗಿ 1 year ವಾರಂಟಿ ಇರುತ್ತೆ. ಸೊ ಬೇಗ 1 month ಒಳಗಡೆ ನೀವೇನೋ ಅದನ್ನು ಸ್ಕ್ಯಾನರ್ನ ಇದು ಮಾಡಿಬಿಟ್ಟು ಇದು ಮಾಡಬೇಕು. ಸೊ ಹಾಗಾಗಿ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಗೋ ಫಾರ್ ಇಟ್ ಅಂತ ಹೇಳ್ಬೋದು ನಾನು. ಸೊ
ನಿಮಗೂ ಬೇಕಾದರೆ ಪ್ಲೀಸ್ ಈ ಪ್ರಾಡಕ್ಟ್ನ ಬೈ ಮಾಡಿ. ಹಾಗೆಯೇ ನಾನು ಲಿಂಕ್ ಬೇಕಾದ್ರೆ ಕೊಟ್ಟಿರ್ತೀನಿ ಕೆಳಗಡೆ, ನೀವು ಕೂಡ ಬೈ ಮಾಡ್ಬೋದು. ಇನ್ನೇನೇ ಡೌಟ್ ಇದ್ದರೂ ಕೂಡ ಖಂಡಿತವಾಗ್ಲೂ ಕೇಳಿ, ಆನ್ಸರ್ ಮಾಡ್ತೀನಿ ಕಮೆಂಟ್ಸ್ ಮೂಲಕ. ಸೊ ಎಲ್ಲಿಂದ ನೋಡ್ತಾ ಇದ್ದೀರಾ ಈ ವಿಡಿಯೋನ ಖಂಡಿತವಾಗ್ಲೂ ನನಗೆ ಒಂದು ಕಮೆಂಟ್ ಮಾಡಿ ಹೇಗಿತ್ತು ಏನು ಅಂತ ಅಂದ್ಬಿಟ್ಟು. ಸೊ ನಿಮಗೆ ಖುಷಿ ಆಯಿತಾ ಈ ವಿಡಿಯೋ? ಸೊ ಇನ್ನೂ ರಿವ್ಯೂಸ್ ಯಾವುದು ಮಾಡಬೇಕು ಅಂತ ಕಮೆಂಟ್ ಮಾಡಿದ್ರು ಕೂಡ ಖಂಡಿತವಾಗ್ಲೂ ಅದರ ರಿವ್ಯೂ ಕೂಡ ನಾನು ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಓಕೆ, ಬಾಯ್ ಆಲ್, ಟೇಕ್ ಕೇರ್. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಅನಿಸಿದರೆ ಪ್ಲೀಸ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ದಿಸ್ ವಿಡಿಯೋ.